ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ದೃಶ್ಯ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಒಂಥರ ಕನ್ನಡದಲ್ಲಿ ಮಲ್ಟಿ ಟ್ಯಾಲೆಂಟ್ ಅಂದರೆ ತಪ್ಪಾಗಲ್ಲ. ವಿಲನ್ ಆಗಿ, ಒಬ್ಬ ಸಾಫ್ಟ್ ಹೀರೋ ಆಗಿ, ಕ್ರಿಕೆಟರ್ ಆಗಿ, ಎಲ್ಲದರಲ್ಲೂ ನಮ್ಮ ಜೊತೆಗೆ ಯಾವಾಗಲೂ ಕಾಣಿಸ್ಕೊತಾ ಇರ್ತಾರೆ. ನಮ್ಗೆ ಯಾವಾಗಲೂ ಮನೋರಂಜನೆಯನ್ನು ನೀಡ್ತಾ ಇರ್ತಾರೆ. ಯಾರು ಅಂತ ಅಂದರೆ ಒನ್ ಟೈಮಲ್ಲಿ ಹುಡುಗಿರ ಹಾರ್ಟ್ ಫೇವ್ರೇಟ್, ಈಗಲೂ ಹುಡುಗಿರ ಫೇವ್ರೇಟ್. ಇವರು ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ರೆ ಸಾಕು, ಇವರ ಹೆಂಡತಿ ಅನ್ನೋ ಡೈಲಾಗಿಗೆ ಎಷ್ಟೋ ಜನ ಫ್ಯಾನ್ಸ್ ಆಗಿದ್ದವರಿದ್ದಾರೆ. ಬಟ್ ಅವರಷ್ಟು ಕಡಕ್ಕಾಗಿ ನಂಗೆ ಕೇಳಕ್ಕೆ ಬರಲ್ಲ. ಅವರೇ ನಮ್ಮ ಜೊತೆಗಿದ್ದಾರೆ. ಅವರೇ ಜಯರಾಮ್ ಕಾರ್ತಿಕ್ ಅವರು. ಯಾರು? ನಿಮ್ಮೆಲ್ಲರ ಪ್ರೀತಿಯ ಜೇಕೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರಿ, ಫಸ್ಟ್ ಸಿನಿಮಾ ಬಗ್ಗೆ ಕೇಳಕ್ಕಿಂತ ಮುಂಚೆ ಹೇಗಿದೆ ಸರ್ ಲೈಫ್? ಬ್ಯೂಟಿಫುಲ್ ಲೈಫ್ ಆಕ್ಚುಲಿ. ಐ ಮೀನ್ ನಾವೇನ್ ಅನ್ಕೊಂಡಿದೀವಲ್ಲ ಅದಕ್ಕಿಂತ ಜಾಸ್ತಿನೇ ಇದೆ ಖುಷಿ. ಸರ್, ನಿಮ್ಮ ಇನ್ಸ್ಟಾ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಯಾವಾಗಲೂ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು, ಫೋಟೋಸ್ ಹಾಕ್ತಾ ಇರ್ತೀರಾ. ಸರ್, ಒಂದು ವರ್ಕೌಟ್ ಇತ್ತೀಚಿಗೆ ದಿನದಲ್ಲಿ ಎಲ್ಲರೂ ಹೇಳ್ತಾರೆ ವರ್ಕೌಟ್ ಜಾಸ್ತಿ ಮಾಡಬಾರ್ದು, ಹೆಲ್ತಿಗೆ ಒಳ್ಳೇದಲ್ಲ, ಏನೋ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾಗೆ ಹೀಗೆ ಅಂತ. ನೀವು ಅದನ್ನ ನಂಬ್ತೀರಾ ಸರ್? ಸಿ, ನೀವು ವರ್ಲ್ಡ್ ವೈಡ್ ನೀವು ನೋಡಿದಾಗ ಜನ ನ್ಯಾಚುರಲ್ ಆಗಿ ಸಾಯ್ತಾ ಇದ್ದಾರೆ. ನ್ಯಾಚುರಲ್ ಡೆತ್ ಇಸ್ ಮೋರ್ ಆಕ್ಚುಲಿ. ಸೊ ಆ ಒಂದು ವರ್ಕೌಟ್ ಇಂದ ಆಗ್ತಾ ಇರೋದು ಅದೆಲ್ಲ ಅಬ್ಸಲ್ಯೂಟ್ಲಿ ರಾಂಗ್. ಇನ್ ಫ್ಯಾಕ್ಟ್ ಆಕ್ಚುಲಿ ವರ್ಕೌಟ್ ಮಾಡಿದ್ರದಿಂದಾನೇ ನನಗೆ ಐ ಥಿಂಕ್ ಸೊ ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್. ಯಾಕಂದರೆ ಬಯಾಲಜಿಕಲಿ ತುಂಬ ಯೂಸ್ಫುಲ್ ಅದು ವರ್ಕೌಟ್ ಮಾಡೋದ್ರಿಂದ. ಆ್ಯಂಡ್ ಅದ್ರ ಬಗ್ಗೆ ಆ ಥರ ಹೇಳೋರಿಗೆಲ್ಲ ನಾನು ಹೇಳೋದು ಐ ಥಿಂಕ್ ಸೊ ಅವ್ರು ಟ್ರೈ ಮಾಡಿಲ್ಲ. ಅವ್ರು ಟ್ರೈ ಮಾಡಿಲ್ಲ. ಅವ್ರಿಗೆ ಅಷ್ಟೊಂದು ಇದು ಏನೋ ಅಷ್ಟು ಲೇಸಿ ಇದ್ದಾರೆ. ದೇ ಡೋಂಟ್ ವಾಂಟ್ ಟು ಡೂ ಇಟ್. ಅದಕ್ಕೋಸ್ಕರ ಪ್ಯಾರಲಲ್ ಆಗಿ ಏನಾದ್ರು ಹೇಳ್ಬೇಕಲ್ಲ, ಅದನ್ನ ಹೇಳ್ತಾರೆ. ಸರ್, ನಾರ್ಮಲಿ ಈಗ ನಾವೇ ಆಗಲಿ 2 ವರ್ಷ 3 ವರ್ಷ ಆ ಬಾಡಿನ ಮೈಂಟೈನ್ ಮಾಡಬಹುದು. ಆದರೆ ನೀವು ಸೀರಿಯಲ್ ಟೈಮಿಂದನೂ ಹೆಂಗಿದ್ರು ಆ ಫಿಸಿಕ್ಸ್, ಅದೇ ಥರ ಇಷ್ಟು ವರ್ಷಗಳ ಕಾಲ ಅದೇ ಥರ ಮೈಂಟೈನ್ ಮಾಡ್ಕೊ ಬಂದಿದ್ದೀರಾ. ಏನು ಸರ್ ಸೀಕ್ರೆಟ್? ಎಲ್ಲ ಕನ್ಸಿಸ್ಟೆನ್ಸಿ ಅಮ್ಮ. ಐ ಮೀನ್ ಏನಂದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡ್ತಾ ಹೋದ್ರೆ 100% ಆ ಬಾಡಿ ನೀಟಾಗಿರುತ್ತೆ. ಓಕೆ, ಹೆಲ್ದಿ ಫುಡ್ ತಿನ್ಬೇಕು. ಆಮೇಲೆ ರೆಗ್ಯುಲರ್ ವರ್ಕೌಟ್. ನಾನು ಬರೀ ಜಿಮ್ ಅಂತ ಹೇಳ್ತಾ ಇಲ್ಲ, ಎನಿಥಿಂಗ್ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ರೆ ಇಟ್ಸ್ ವೆರಿ ಗುಡ್. ಯೋಗ ಮಾಡಿದ್ರೆ, ವಾಕಿಂಗ್ ಮಾಡಿದ್ರೆ, ಯಾವುದೇ ಮಾಡಿದ್ರೂ ಅಷ್ಟೇ ಹೆಲ್ದಿಯಾಗಿರ್ತೀರಾ. ಯಾಕಂದರೆ ದೇರ್ಸ್ ಒನ್ ಹಾರ್ಮೋನ್ ವಿಚ್ ರಿಲೀಸ್ ಫ್ರಮ್ ದ ಬ್ರೈನ್, ಡೋಪಮೈನ್ ಅಂತ ಅಂದ್ಬಿಟ್ಟು, ಅದು ನಿಮ್ಮನ್ನ ಆದಷ್ಟು ಯೂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಆಕ್ಟಿವ್ ಆಗಿರಬೇಕು ಅಂತ ಅಂತಾರೆ. ಸೊ ನಾನು ಇದು ಇಟ್ಸ್ ನಾಟ್, ನೀವು ಯಾವಾಗಂದ್ರೆ ಯಾವಾಗಿಂದ ಅಶ್ವಿನಿ ನಕ್ಷತ್ರ 2012. ಬಟ್ ನಾನು ಆಲ್ಮೋಸ್ಟು ಯಾವಾಗ ಸ್ಟಾರ್ಟ್ ಮಾಡಿದ್ದಂದ್ರೆ ವರ್ಕೌಟು 97 ನಾನು ವರ್ಕೌಟ್ ಮಾಡ್ತಾ ಇದ್ದೆ. ಯಾಕಂದರೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಮಾಡಲ್. ಸೊ ಅವಾಗ್ಲೇ ಇಟ್ಸ್ ಲೈಕ್ ಯುನೋ 6 ಪ್ಯಾಕ್ ಎಲ್ಲ ಅವಾಗ ಮಾಡಿಬಿಟ್ಟು ಗ್ಲಾಡ್ರ್ಯಾಕ್ಸು, ಗ್ರಾಸಿಯಮ್, ಮಿಸ್ಟರ್ ಇಂಡಿಯಾ ಅದಕ್ಕೆಲ್ಲ ಹೋದ. ಸೊ ಅದು ಹ್ಯಾಬಿಟ್ ಆಗೋಯ್ತು ನಮಗೆ. ಬೆಳಗ್ಗೆ ಹೆಂಗೆ ಅಲ್ಲೂ ಸ್ನಾನ ಮಾಡಬೇಕು, ಅದೇ ಥರ ಜಿಮ್ಗೆ ಹೋಗ್ಬೇಕಂತ ಒಂದು ಅಭ್ಯಾಸ ಆಗೋಯ್ತು ಅದು. ಸರ್, ಯಾವಾಗಲೂ ನೀವು ಸೀರಿಯಲ್ ಮಾಡ್ತಿರೋ ಟೈಮಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟು ಆ ಸ್ಟೈಲಿಶು ಅದನ್ನೆಲ್ಲ ತುಂಬ ಇಂಪ್ರೆಸ್ ಆಗಿದ್ದು ಇದೆ. ಮತ್ತೆ ಯಾವಾಗ ಕಿರುತೆರೆಗೆ ಬರ್ತೀರಾ ಸರ್? ಅಲ್ಲ, ಇವಾಗ ಏನಾಗಿದೆ, ಇದರಲ್ಲಿ ಸಿನಿಮಾದಲ್ಲೇ ಬ್ಯುಸಿ ಆಗಿರೋದ್ರಿಂದ ಕಿರುತೆರೆಗೆ ತುಂಬ ಟೈಮ್ ಕೊಡಬೇಕಾಗತ್ತೆ. ನೀವು ಆಲ್ಮೋಸ್ಟ್ ಅವಾಗ ಸ್ಟಾರ್ಟ್ ಮಾಡಿದಾಗ್ಲೂ ಅಷ್ಟೇ. ಯು ಡೋಂಟ್ ಬಿಲೀವ್, ನಾನು ಅಶ್ವಿನಿ ನಕ್ಷತ್ರ ಮಾಡಬೇಕಾದ್ರೆ ಬೆಳಗ್ಗೆ ಶೂಟಿಂಗ್ ಮಾಡ್ತಾ ಇದ್ದೆ, ನೈಟ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಆಸ್ ಅನ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ನನಗೆ ಗೊತ್ತಿರಲಿಲ್ಲ ಸಿನಿಮಾ, ಐ ಮೀನ್ ಸೀರಿಯಲ್ ಎಲ್ಲ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು. ಅವ್ರು ನನಗೆ ಹೇಳಿದ್ದು 8 ದಿವಸ ಶೂಟಿಂಗ್ ಇರುತ್ತೆ ಅಂತ. ಸೊ ನಾನು ವೀಕೆಂಡ್ ಅಂದ್ಕೊಂಡೆ, ಸ್ಯಾಟರ್ಡೆ ಸಂಡೇ 1 ಮಂತಿಗೆ 8 ದಿವಸ ಅಲ್ಲೇ ಆಗೋಯ್ತು ಅಂತ. ಅಲ್ಲಿ ನೋಡಿದ್ರೆ 24 ದಿನ ಶೂಟಿಂಗ್ ಮಾಡ್ತಾ ಇದೀವಿ. ಸೊ ಇವಾಗ ನಾನು ಸೀರಿಯಲ್ ಮತ್ತೆ ಹೋದ್ರೆ ಐ ಕಾಂಟ್ ಡೂ ಎನಿಥಿಂಗ್ ಎಲ್ಸ್. ಕಮಿಟೆಡ್. ಇದೊಂಥರ ಫ್ಯಾಕ್ಟ್ರಿ ಇದ್ದಂಗೆ, ಯು ಆರ್ ಕಮಿಟೆಡ್. ಬೇರೆ ಏನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸರ್, ಇವಾಗ ವರ್ಕೌಟ್ ವಿಚಾರಕ್ಕೆ ಬಂದರೆ ನಾರ್ಮಲಿ ಈಗ ITBT ಅಥವಾ ಬೇರೆ ಯಾವುದೇ ಸೆಕ್ಟರಲ್ಲಿ ತೊಗೊಂಡ್ರೆ ನಮಗೆ ಇಷ್ಟು ಅವರ್ಸ್ 8 ಅವರ್ಸ್ ಒಂದು ವರ್ಕ್ ಅಂತ ಇರುತ್ತೆ. ಅದಾದ್ಮೇಲೆ ಮುಕ್ಕಿದೆಲ್ಲ ನಮ್ಮ ಟೈಮ್ ಆಗಿರುತ್ತೆ. ಬಟ್ ನಿಮಗೆ ಸಿನಿಮಾ ಅಂತ ಬಂದಾಗ ಅಥವಾ ಇನ್ನೇನೋ ಅಂತ ಬಂದಾಗ ಏನಾಗುತ್ತೆ, ನಿಮಗೆ ರೆಸ್ಟ್ಲೆಸ್ ಕೆಲಸ. ಈ ಸಿನಿಮಾ ಶುರು ಆಯಿತು ಅಂದರೆ ಪ್ರೆಸರ್ ಇರುತ್ತೆ, ಮುಗಿಸ್ಬೇಕು ಅಥವಾ ಅದ್ರದ್ದೇನೋ ವರ್ಕೌಟು. ಆ ಮಧ್ಯೆ ನಿಮ್ಮ ಈ ಒಂದು ವರ್ಕೌಟ್ ಇದಕ್ಕಿರ್ಬೋದು, ಇದಕ್ಕೆಲ್ಲ ಹೆಂಗೆ ಟೈಮ್ ಕೊಡ್ತೀರಾ ನಿಮ್ಮ ಪರ್ಸ್ನಲ್ ಲೈಫ್? ಫಸ್ಟ್ ಆಫ್ ಆಲ್ ಇದು ಪ್ರೆಷರ್ ಇದೆಯಲ್ಲ, ಅದು ಪ್ರೆಷರ್ ಇಲ್ಲ. ಕೆಲಸ ಇಲ್ದಿದ್ರೇನೆ ದೊಡ್ಡ ಪ್ರೆಷರು, ಆಯ್ತಾ? ಒಬ್ಬ ಆರ್ಟಿಸ್ಟ್ ಆಗಲಿ ಇಲ್ಲ ಯಾರೇ ವರ್ಕ್ ಮಾಡ್ತಾ ಇರೋರಿಗೆ, ಇವಾಗ ನಿಮಗೆ ಇವಾಗ ಇದಿಲ್ಲ ಅಂತಂದ್ರೆ ನೀವು ಮನೇಲಿ ಕೂತ್ಕೊಳ್ಳಿ. ನೀವು ಇಟ್ ಈಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ, ವೆರಿ ಹಾರಿಬಲ್ ಕೂತ್ಕೊಳ್ಳೋದು. ಸೊ ನಮ್ಮ ಅದೃಷ್ಟ ಕೆಲಸ ಸಿಗ್ಬೇಕಾದ್ರೆ ಕೆಲಸ ಮಾಡ್ತಾ ಇರಬೇಕು. ಅವಾಗ್ಲೇ ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ ಚೆನ್ನಾಗಿ. ಅದಾದ್ರೆ ಏನೋ ಕ್ವಶನ್ ಕೇಳಿದ್ರಲ್ಲ, ಮರ್ತೇ ಹೋಯ್ತು ನನಗೆ. ಬೇರೆದಕ್ಕಲ್ವಾ? ಸಿ, ಆಸ್ ಐ ಟೋಲ್ಡ್, ಇವಾಗ ನಾವ್ ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲುಜ್ಬೇಕು, ಸ್ನಾನ ಮಾಡಬೇಕು, ಅದನ್ನ ರೂಟೀನ್ ಮಾಡ್ಕೊಂಡ್ಬಿಟ್ಟಿರವಲ್ಲ. ಸೊ ಆ 24 hours ನಾನು ಹೆಂಗೋ ಮಾಡಿ 1 hour ಕೊಡ್ತೀನಿ.
ದೇರ್ ಆರ್ ಇನ್ಸ್ಟೆನ್ಸಸ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ವ್ಯಾನಿಟಿನಲ್ಲಿ ವರ್ಕೌಟ್ ಮಾಡೀನಿ, ಬಿಟ್ಟಿಲ್ಲ. ಅರ್ಧ ಗಂಟೆ ಮಾಡಿದ್ರೆ ಇಟ್ಸ್ ವೆರಿ ನೈಸ್. ಯಾಕಂದ್ರೆ ಆ ಬಾಡಿ ತಗೊಳ್ಳಲ್ಲ, ನಮಗೆ ಯಾವಾಗ್ಲೂ ವರ್ಕೌಟ್ನಲ್ಲೇ ಇರ್ಬೇಕಂತ ಇರುತ್ತೆ. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ನಿಮ್ಮ ಜಿಮ್ ಫೋಟೋಸಿಗೆ ಒಂದು ಯಾವುದೋ ಒಂದು 2-3 ಟ್ರೋಲ್ ಪೇಜ್ ಅವ್ರು ಹಾಕಿದ್ರು. ಏನು ಅಂತ ಅಂದ್ರೆ, ಇವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಇವರೊಬ್ರು ಖಡಕ್ ವಿಲನ್ನು, ಇತ್ತೀಚೆಗೆ ಯಾವ್ದು ಸಿನಿಮಾಗಳಲ್ಲಿ ಕಾಣಿಸ್ಕೊಂತಲ್ಲ, ಯಾಕೆ ಏನು ಅನ್ನೋದು ಇತ್ತು. ಅಂದ್ರೆ ನಿಮ್ದು ಯಾವ್ದು ಎಲ್ಲೂ ಸಿನಿಮಾಗಳು ರಿಲೀಸ್ ಆಗಿಲ್ಲ ಅಂತನೋ ಏನೋ ಗೊತ್ತಿಲ್ಲ, ಬಟ್ ಅಂಥದ್ದೊಂದು ಟ್ರೋಲ್ ಪೇಜ್ ಅಲ್ಲಿ ನೋಡಿದೆ. ಇದ್ರ ಬಗ್ಗೆ ಏನಿಲ್ಲ, ಐ ಥಿಂಕ್ ಸೊ. ಅವಕಾಶ ಅವ್ರಿಗೆ ಆ ಒಂದು ಪಾತ್ರಕ್ಕೆ ಬೇಕಂದ್ರೆ ಕರೀತಾರೆ. ಇನ್ಫ್ಯಾಕ್ಟ್ ಸೊ ಎಲ್ಲೋ ಅಲ್ಲಿ ಬಾಂಬೆನಲ್ಲಿರೋರು ನನ್ನನ್ನು ಯಾವುದೋ ಒಂದು ಇದರಲ್ಲಿ ನೋಡ್ಬಿಟ್ಟು ಇವಾಗ ಒಂದು ಸಿನಿಮಾ ಕರೆದ್ರು. ಸೊ ದೇ ಕೀಪ್ ಅಬ್ಸರ್ವಿಂಗ್. ಇವಾಗ ನಾನು ವರ್ಕೌಟ್ ಎಲ್ಲ ಮಾಡೋದು ಪೋಸ್ಟ್ ಮಾಡ್ತೀನಲ್ಲ, ಅದು ನನಗೆ ಎಷ್ಟು ಯೂಸ್ ಆಯ್ತು ಅಂತಂದರೆ, ಇಲ್ಲಿ ನೋಡ್ದಿದ್ರೂ ಅಲ್ಲಿ ಒಬ್ರು ಯಾರೋ ಬಾಂಬೆನಲ್ಲಿ ನೋಡಿದ್ರು, ನಮ್ಗೆ ಆ ಪಾತ್ರಕ್ಕೆ ನೀವು ಇವ್ರು ಬೇಕು ಅಂತ ಅಂದ್ಬಿಟ್ಟು ಕರೆಸ್ಕೊಂಡು ಮಾಡಿದ್ರು. ಸೊ ಡಿಪೆಂಡ್ಸ್, ಅವ್ರಿಗೆ ಒಬ್ರು ಬೇಕಾ ಅಂತಂದರೆ ದೇಲ್ ಕಾಲ್, ಬೇಡ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಎಲ್ಲೆಲ್ಲಿ ಸಿಗುತ್ತೋ ಆಪರ್ಚುನಿಟೀಸ್. ಇವಾಗ ಹೆಂಗಾಗಿದೆ ಅಂದರೆ ಗ್ಲೋಬಲೈಸೇಷನ್ ಆಗೋಗ್ಬಿಟ್ಟಿದೆ. ಯಾರಿಗೂ ಕೆಲಸದ ಕೊರತೆನೇ ಇಲ್ಲ. ಇಡೀ ವರ್ಲ್ಡ್ನಲ್ಲಿ ನಿಮ್ಗೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಗುತ್ತೆ. ಆಸ್ ಅನ್ ಆ್ಯಕ್ಟರು ಇವಾಗ ಬಾಂಬೆನಲ್ಲಿ ಆರಾಮಾಗಿ ಕರೀತಾರೆ, ಇಲ್ಲ ಬೇರೆ ಲ್ಯಾಂಗ್ವೇಜಸ್ನಲ್ಲಿ ಕರೀತಾರೆ. ಸೊ ಎಲ್ಲಿ ಸಿಕ್ಕಿದ್ರೂ ಒಬ್ಬ ಆ್ಯಕ್ಟರ್ಗೆ ಇಟ್ಸ್ ನೈಸ್ ಆ್ಯಕ್ಚುಲಿ. ಸರ್, ಇತ್ತೀಚೆಗೆ ಒಂದು ಸಿನಿಮಾ ಅಂತ ಬಂದಾಗ ಒಂದು ಕಡೆ ಇಲ್ಲ ಒಂದು ಕಡೆ ಥಿಯೇಟ್ರು ಸಿಗ್ತಾ ಇಲ್ಲ, ಕನ್ನಡ ಆಡಿಯನ್ಸ್ಗೆ ತುಂಬ ದಿನ ಕನ್ನಡ ಸಿನಿಮಾಗಳು ನಿಲ್ಲಲ್ಲ, ಬೇರೆ ಭಾಷೆಗೆ ಜಾಸ್ತಿ ಒತ್ತು ಕೊಡ್ತಾರೆ, ಒಳ್ಳೆ ಕಂಟೆಂಟ್ ಇರುತ್ತೆ, ಆದರೂ ಕೂಡ ಥಿಯೇಟ್ರಲ್ಲಿ ತುಂಬ ದಿನ ನಿಲ್ಲಲ್ಲ ಅನ್ನುವಂಥ ಒಂದಷ್ಟು ಮಾತುಗಳಿದ್ದಾವೆ. ಇದ್ರ ಬಗ್ಗೆ ಏನು ಹೇಳಿ? ಥಿಯೇಟ್ರ್ ಸಿಗಲ್ಲ, ಆಮೇಲೆ ಜನ ಬಂದು ನೋಡಲ್ಲ, ದಟ್ಸ್ ಆಲ್ ಸೆಕೆಂಡ್ರಿ ಆ್ಯಕ್ಚುಲಿ. ಫಸ್ಟ್ ನಮ್ಮ ಕೆಲಸ ನಾವು ಮಾಡ್ತಾ ಇದೀವ ನೋಡ್ಕೋಬೇಕು. ಆರ್ ವಿ ಡೂಯಿಂಗ್ ಗುಡ್ ಕಂಟೆಂಟ್ ಮಾಡಿದಾದ್ಮೇಲೆ ಒಂದು ಪ್ರಾಡಕ್ಟ್ನ ಸೇಲ್ ಮಾಡೋ ಅಂಥ ಕೆಪಾಸಿಟಿ ಇರಬೇಕು. ಓಕೆ, ಅದು ಇವಾಗ ನಿಮಗೆ ಟೈಮ್ ಇದೆಯಾ? ಇವಾಗ ನೀವೇ ಹೇಳಿ, ಯಾವ್ದು ರೀಸೆಂಟ್ ಫಿಲಮ್ ನೋಡಿದ್ರೆ? ಫಸ್ಟ್ ಡೇ ಅನ್ನೇ ಹೋದ್ರಾ? ಫಸ್ಟ್ ಡೇ. ಸೊ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ, ಹೋಗ್ತೀರಾ. ಇವಾಗ ಜನರಲಿ ನಮ್ಮ ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಶಿ ಇಸ್ ಅ ಹೌಸ್ ವೈಫ್. ನಮ್ಮ ತಂದೆ ರಿಟೈರ್ಡ್ ಪರ್ಸನ್, ಮನೆಯಲ್ಲಿದ್ದಾರೆ. ಅವ್ರಿಗೆ ಹೆಂಗೆ ರೀಚ್ ಆಗಬೇಕು? ಯಾವ ಮೂಲಕ ರೀಚ್ ಆಗಬೇಕು? ತಂದೆ ತಾಯಿ ಸೋಷಿಯಲ್ ಮೀಡಿಯಾನಲ್ಲಿ ಇಲ್ಲ, ಅವ್ರು ಟಿ ವಿನಲ್ಲೇ ನೋಡಬೇಕು. ಸೊ ನೀವು ಟಿ ವಿನಲ್ಲಿ ಪ್ರಮೋಟ್ ಮಾಡ್ಬೇಕು ತಾನೆ, ಅದನ್ನು ಆ್ಯಡ್ಸ್ ಕೊಡಬೇಕು, ಲೈಕ್ ಹೌ ವಿ ಯೂಸ್ ಟು ಡೂ ಬಿಫೋರ್. ಇವಾಗ ನಾನು ಕೆಂಪೇಗೌಡ ಎಲ್ಲ ಮಾಡಿದಾಗ ಓಕೆ ಹೆಂಗಿತ್ತು ದ ಪಬ್ಲಿಸಿಟಿ? ನಾವು ಎಷ್ಟು ಚಾನಲ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಪಬ್ಲಿಸಿಟಿ ಮಾಡ್ತಾ ಇದ್ವಿ, ಆಯ್ತಾ? ಇಲ್ಲ ನಾವು ಸಿನಿಮಾ ಸಾಕಾದಾಗ ಮಾಡಿದ್ದೀವಿ ಗುರು, ಕೆಂಪೇಗೌಡ ಮಾಡಿದ್ದೀವಿ ಅಂದ್ಬಿಟ್ಟು ಸುಮ್ಮನೆ ಇದ್ರೆ ಆಗುತ್ತಾ? ಯು ಹ್ಯಾವ್ ಟು ಪ್ರಮೋಟ್ ಆಸ್ ಮಚ್ ಆಸ್ ಪಾಸಿಬಲ್. ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಬಿಟ್ಟು ದಯವಿಟ್ಟು ನಮ್ಮ ಫಿಲಮ್ ಬಂದು ನೋಡಿ ಅನ್ಬೇಕು. ದೆನ್ ಓನ್ಲಿ ಇಟ್ ವಿಲ್ ವರ್ಕ್ ಅಮ್ಮ, ಅದರ್ವೈಸ್ ಇಟ್ ವೋಂಟ್ ವರ್ಕ್. ತುಂಬ ಪಬ್ಲಿಸಿಟಿ ಮಾಡಲೇಬೇಕು ಸಿನಿಮಾ. ಸರ್, ಈಗ ನಿಮ್ಮ ಸಿನಿಮಾ ವಿಚಾರಕ್ಕೆ ಬಂದಾಗ ಕಾಡಾದಲ್ಲಿ ಯಾರು ರಿಯಲ್ ಹೀರೋ, ಕಂಟೆಂಟ್ ಅಥವಾ JK ಸರ್? 100% ಕಂಟೆಂಟು. ಇಟ್ಸ್ ಅ ರಿಯಲ್ ಹೀರೋ. ಕಂಟೆಂಟ್ ಇಲ್ಲ ಅಂದರೆ ಅದು ಪಾತ್ರ ಏನೂ ಇಲ್ಲ. ಪ್ರತಿಯೊಂದು ಪಾತ್ರನೂ ಅಷ್ಟೇ. ಪ್ರತಿಯೊಬ್ಬರು ಯಾರ್ಯಾರು ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಇನ್ಫ್ಯಾಕ್ಟ್ ನನ್ನ ಚೈಲ್ಡ್ಹುಡ್ ರೋಲು ಹುಡುಗ ಮಾಡಿಯಾನೆ. ಐ ಆಮ್ ಸಾರಿ ಆ ಹುಡುಗನ ಹೆಸರು. ಅವರು ಇದರಲ್ಲಿ KGFನಲ್ಲಿ ಯಶ್ ಅವರ ಅದು ಮಾಡಿದ್ದು, ಚಿಕ್ಕವನ್ ಇದ್ದಾಗ ಪಾತ್ರ ಮಾಡಿರೋದು. ಬ್ರಿಲಿಯಂಟ್, ದಟ್ ಗೈ ಹ್ಯಾಸ್ ಆ್ಯಕ್ಟೆಡ್ ವೆರಿ ವೆಲ್. ಆ ಒಂದು ಸ್ಮಾಲ್ ಸೀನಲ್ಲಿ ಬರೋದು ವೆರಿ ಇಂಪಾರ್ಟೆಂಟ್. ಅಚ್ಯುತ್ ಸರ್ ಮಾಡಿರೋದು. ಸೊ ದ ಸಿನಿಮಾ ಇಸ್ ದ ಮೇನ್ ಹೀರೋ ಆಫ್ ದಿಸ್ ಮೂವಿ. ಸರ್, ಈ ಥರದ್ದು ನಾರ್ಮಲಿ ಒಂದು ಲವ್, ರೊಮ್ಯಾನ್ಸ್ ಆರ್ ಮಾಸ್ ಬಂದಾಗ ನೆಕ್ಸ್ಟ್ ಥಾಟ್ ಇರಲ್ಲ, ಓಕೆ ಮಾಡೋಣ ಅಂತ ಅನ್ಸುತ್ತೆ. ಬಟ್ ಈ ಥರದ್ದು ಒಂದು ಯಾವುದೋ ಟ್ರೇಲರ್ ನೋಡಿದಾಗ ಅನಿಸ್ತು, ಒಬ್ಬ ಸೈಕೋಪಾತ್ ಅನ್ನೋ ಏನೋ ಒಂದು ಇರುತ್ತೆ, ಚಿಕ್ಕ ಹುಟ್ಟುತ್ತಲಿಂದನೇ ಅದೊಂದು ಮೈಂಡ್ ಸೆಟ್ ಇರುತ್ತೆ ಅಂತ. ನಿಮಗೆ ಈ ಪಾತ್ರ ಬಂದಾಗ ನೀವೇನು ಯೋಚನೆ ಮಾಡಿದ್ರಿ? ಓಕೆ ಮಾಡಬಹುದು, ಆರ್ ಕತೆ ಜೊತೆ ಹೆಂಗೆ ಇನ್ವಾಲ್ವ್ ಆದ್ರಿ? ಒಬ್ಬ ಆರ್ಟಿಸ್ಟ್ಗೆ ತುಂಬ ಪಾತ್ರಗಳು ಬರ್ತಾ ಇರುತ್ತೆ. ಬರೀ ನಾವು ಒಂದಕ್ಕೆ ಸೀಮಿತ ಆಗಿದ್ರೆ ತುಂಬ ಕಷ್ಟ. ವಿ ವೋಂಟ್ ಎಂಜಾಯ್ ಆಸ್ ಅನ್ ಆರ್ಟಿಸ್ಟ್. ಅವನು ಒಬ್ಬ ಆ್ಯಕ್ಟರ್ಗೆ ನಾನು ಇದೇ ಜಾನರ್ನಲ್ಲಿ ಹೋಗಬೇಕು ಅಂತ ಇರೋರು ಇದ್ದಾರೆ. ದೇ ವಿಲ್ ಕೀಪ್ ಡೂಯಿಂಗ್. ಬಟ್ ದೇರ್ ಆರ್ ಅದರ್ ಪೀಪಲ್ ಅಲ್ವಾ, ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ, ಈ ಥರ ಒಂದು ಪಾತ್ರ ಮಾಡಬೇಕು, ಮಾಸ್ದು ಮಾಡಬೇಕು, ಅದು ಮಾಡಬೇಕು, ಕಾಮಿಡಿ ಮಾಡಬೇಕು, ಎಲ್ಲ ಮಾಡಬೇಕು. ಆವಾಗಲೇ ಯು ವಿಲ್ ಬಿಕಮ್ ಅ ಕಂಪ್ಲೀಟ್ ಆ್ಯಕ್ಟರ್. ಓಕೆ, ಇಲ್ಲ ಗುರು ಅವ್ನ ಕೈಲಿ ಮಾಡೋದು ಇಷ್ಟೇನೆ, ಇದು ಬಿಟ್ಟು ಬೇರೆದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರ್ 23 ಅಂತ ಮಾಡಿದ್ದೆ. ಅದರಲ್ಲಿ ಮಾಸೇ ಇಲ್ಲ, ಏನೇ ಇದ್ರು ಲೋಕಲ್ ಗೈ. ಓಕೆ,
ಯಾರು ಜೆಕೆ ಈ ಥರ ನೋಡೋಕ್ಕಾಗಲ್ಲ ಅಂತ ಅನ್ನೋರು ದೇ ಲೈಕ್ ದಟ್ ಮೂವಿ ಈವನ್ ನೌ ಅದ್ರ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಈ ಒಂದು ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಅವರು ಒಂದು ಸಬ್ಜೆಕ್ಟ್ ಹೇಳ್ದಾಗ್ಲೇ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಅಲೋನ್ ಪರ್ಫಾರ್ಮ್ ಮಾಡ್ಬೋದಲ್ಲ. ಮೇನ್ ಥಿಂಗ್ ಇಸ್ ಮುಖ್ಯ ಪಾತ್ರನೇ ನೀವು. ಇಡೀ ಸಿನಿಮಾ ಇಟ್ ರಿವಾಲ್ವ್ಸ್ ಅರೌಂಡ್ ಯು. ಆ್ಯಂಡ್ ಎಷ್ಟು ಎಕ್ಸ್ಪೋಜರ್ ಇರುತ್ತೆ ನನಗೆ ಮಾಡೋದಕ್ಕೆ, ಹೆಂಗೆ ಮಾಡ್ಬೋದು. ಐ ಕ್ಯಾನ್ ಟೇಕ್ ಔಟ್ ಆಲ್ ಎಲ್ಲ ನವರಸಗಳು ಈಚೆ ಬರ್ಬೋದು ಅಲ್ವಾ. ಸೊ ದಟ್ಸ್ ದ ರೀಸನ್ ಐ ಅಗ್ರೀಡ್. ಈ ನಾರ್ಮಲಿ ನಾನು ಈ ಸೀರಿಯಲ್ ಆರ್ಟಿಸ್ಟ್ನ ಹೀರೋಗಳನ್ನ ಮಾತಾಡಿಸ್ದಾಗ ಅವ್ರು ಹೇಳ್ತಾ ಇರ್ತಾರೆ, ಮ್ಯಾಮ್ ಹೀರೋ ಮಾಡ್ಬೇಕಾದ್ರೆ ನಮ್ಗೊಂದಿಷ್ಟು ಸ್ಮೈಲ್ ಅವ್ರು ಒಳ್ಳೆಯವನು ಅಂತ ತೋರಿಸ್ಕೋಬೇಕಾದ್ರೆ ವಿಲನ್ ಅಲ್ಲಿ ಹಂಗಲ್ಲ, ಡೈರೆಕ್ಟ್ ಎಕ್ಸ್ಪೆಕ್ಟೇಷನ್ ಮೀರಿ ನಾವು ಆ್ಯಕ್ಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಪರದೆ ಮೇಲೆ ಕಾಣಿಸ್ಬೋದು ಅಂತ. ಸರ್ ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಅಶ್ವಿನಿ ನಕ್ಷತ್ರದಲ್ಲಿ ಹೀರೋ ಆಗಿ ಮಾಡಿದ್ರಿ, ಈಗ ಒಂದಷ್ಟು ಪಾತ್ರ ವಿಲನ್ ಆಗಿ ಮಾಡ್ತಾ ಇದ್ದೀರಾ, ಈ ಎರಡು ಡಿಫ್ರೆನ್ಸ್ ಹೆಂಗೆ ಅನ್ಸುತ್ತೆ? ಅಶ್ವಿನಿ ನಕ್ಷತ್ರದಲ್ಲಿ ನೋಡಿದ್ರೆ ಅದು ಗ್ರೇ ಶೇಡೇ ಇದ್ದಿದ್ದು, ಮಾಡಕ್ ತುಂಬಾ ಈಸಿ ಆಕ್ಚುಲಿ. ಆಯ್ತಾ, ಯು ಆಸ್ಕ್ ಎನಿವನ್. ಓಕೆ, ಜನಕ್ಕೆ ಮ್ಯಾಕ್ಸಿಮಮ್ ಕೋಪ ಬರೋದು, ಆಮೇಲೆ ಹೇಟ್ರೇಟ್ ಬರೋದು ಮ್ಯಾಕ್ಸಿಮಮ್ ಆಕ್ಚುಲಿ. ತುಂಬಾ ರೇರ್ಲಿ ಜನ ಖುಷಿ ಪಡ್ತಾರೆ, ತುಂಬಾ ರೇರ್ಲಿ ಜನ ನಗ್ತಾರೆ. ಅದರ್ವೈಸ್ ಅದು ಹ್ಯೂಮನ್ ಟೆಂಡೆನ್ಸಿ. ಕೋಪ ಬರೋದು, ಒಬ್ರ ಮೇಲೆ ಅಸೂಯೆ ಬರೋದು, ಅದೆಲ್ಲ ವೆರಿ ಕಾಮನ್ ಅದು. ಸೊ ಇಟ್ಸ್ ಈಸಿ ಟು ಡೂ ಆಕ್ಚುಲಿ. ಸೊ ನನಗೆ ಇವಾಗ ಈ ನೆಗೆಟಿವ್ ರೋಲ್ಸ್ ಮಾಡೋದು ಇಟ್ಸ್ ವೆರಿ ಈಸಿ ಆ್ಯಂಡ್ ವಿಭಿನ್ನವಾಗಿ ಮಾಡ್ಬೋದು. ಒಂದೊಂದು ಕ್ಯಾರೆಕ್ಟರು ವಿಭಿನ್ನವಾಗಿ ಮಾಡ್ಬೋದು. ಇವಾಗ ಇದರಲ್ಲಿ ಇಟ್ ಮೇಟ್ ಬಿ ಅ ನೆಗೆಟಿವ್ ಶೇಡ್, ಬಟ್ ಅವನು ಸಟಲ್ಡ್ ಆಗಿರ್ತಾನೆ, ನಗ್ನಕೊಂಡೇ ಇರ್ತಾನೆ ಅವನು. ಹಿಲ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಹಿಲ್ ಡೂ ಆಲ್ ದಸ್ ಥಿಂಗ್ಸ್. ಸೊ ಚಾಲೆಂಜಿಂಗ್ ಇನ್ ಫ್ಯಾಕ್ಟ್. ಸರಿ, ಈ ಸಿನಿಮಾ ವಿಚಾರಕ್ಕೆ ಬಂದಾಗ ಒಂದು ಪಾತ್ರ ಮಾಡ್ತಿದೀವಿ ಅಂದ್ರೆ ಅದರದೇ ಆದಂಥ ಒಂದಷ್ಟು ರಿಸರ್ಚ್ ಇರುತ್ತೆ. ಈ ಪಾತ್ರ ಎಕ್ಸ್ಪೆಷಲಿ ಇದಕ್ಕೆ ನೀವು ಆಲ್ರೆಡಿ ನಮ್ಮ ಮನ್ಸನ್ನು ಗೆದ್ದಿದ್ದೀರಾ, ನಿಮ್ಮ ನಗು ಆ ಸ್ಟೈಲಿಶ್ ಅಲ್ಲೆಲ್ಲ. ಆದರೂ ಒಂದು ಸೈಕೋಪಾತ್ ಅಂತ ಬಂದಾಗ ಎಷ್ಟು ರಿಸರ್ಚನ್ನು ಮಾಡ್ಕೊಂಡಿದ್ರಿ, ಅಂದರೆ ಎಷ್ಟು ರಿಸರ್ಚ್ ನಡೆಸಿದ್ರಿ? ಟೋಟಲ್ ರಿಸರ್ಚ್ ನಮ್ಮ ಡೈರೆಕ್ಟರ್ ಮಾಡ್ಬಿಟ್ಟಿದ್ರು. ಅವ್ರು ನನಗೆ ಇದನ್ನು ಕೊಟ್ರು ಅಷ್ಟೇ. ರಿಸರ್ಚ್ ಮಾಡಿರೋದು ಸಮ್ ಜಾನರ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನಾನು ಕೊಟ್ಟರು. ಯಾಕಂದರೆ ನಾನು ನಂಬಲಿಲ್ಲ ಈ ಥರ ಒಬ್ಬ ಇರ್ತಾನ ಜೀವನದಲ್ಲಿ. ಯಾಕಂದರೆ ನಾಳೆ ದಿನ ಜನ ನಾನು ಕೇಳ್ತಾರೆ, ಹಿಂಗೆಲ್ಲ ಇರಲ್ಲ, ಯುವರ್ ಸೊಸೈಟಿಗೆ ಒಂದು ರಾಂಗ್ ಮೆಸೇಜ್ ಕಳಿಸ್ತಾ ಇದ್ದೀರಾ ಅಂತ ಪೀಪಲ್ ವಿಲ್ ಕ್ವಶ್ಚನ್. ಸೊ ಆನ್ಸರ್ ಮಾಡ್ಬೇಕಂತ ಅಂದರೆ ನನಗೆ ಐ ನೀಡ್ ದ ಎವಿಡೆನ್ಸ್ ಫಾರ್ ದಟ್ ಅಂದ್ಬಿಟ್ಟು ಹಿ ಗೇವ್ ಮಿ ದ ಪೇಪರ್ಸ್. ಹೆಂಗೆ ಆಗಿದೆ ಅಬ್ರಾಡ್ನಲ್ಲಿ, ಫ್ಯೂ ಪೀಪಲ್ ಇದೇ ಥರ ಇದ್ದರು, ಅವ್ರಿಗೆ ಒಂದು ಖುಷಿ ಬರುತ್ತೆ ಒಬ್ಬರನ್ನ ಸಾಯಿಸಿದ್ರೆ, ಸೊ ಅಂತ ಅಂದ್ಬಿಟ್ಟು. ಸೊ ಆ ಪ್ರಿಪ್ರೇಷನು ಅವರೇ ಡೈರೆಕ್ಟೇ ಮಾಡ್ಬಿಟ್ಟಿದ್ರು ಕಂಪ್ಲೀಟ್ ಆಗಿ. ಹಿ ಮೇಡ್ ಇಟ್ ಈಸಿ ಫಾರ್ ಮೀ. ಇನ್ಫ್ಯಾಕ್ಟ್ ನಾನು ಏನು ಹೋಮ್ವರ್ಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೆಟ್ಟಿಗೆ ಹೋಗ್ತಾ ಇದ್ದೆ, ಐ ಯೂಸ್ ಟು ಡೂ ಇಟ್.